ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿ ಸಮಾಜ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಮಿಷನ್ 40+. 10ನೇ ತರಗತಿಯ ಕನಿಷ್ಠ ವಿದ್ಯಾರ್ಥಿಯು ಕೂಡ 40 ಅಂಕಗಳನ್ನು ಪಡೆದು ವಾರ್ಷಿಕ ಪರೀಕ್ಷೆಯಲ್ಲಿ 40 ಅಂಕಗಳನ್ನು ಪಡೆದು ಪಾಸ್ ಆಗುವ ರೀತಿಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳಲಾಗಿದೆ. ಕನಿಷ್ಠ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಅತ್ಯಂತ ಉಪಯುಕ್ತವಾಗಿದೆ. 1 ಅಂಕದ ಪ್ರಶ್ನೋತ್ತರಗಳು. ವಾರ 1. ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದ ನಮ್ಮ ಸಂವಿಧಾನದ ವಿಧಿ ಯಾವುದು? 17ನೇ ವಿಧಿ. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಮಾಡುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಎನ್ನುವರು. ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎನ್ನುವರು. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು? ಪಂಪ. ಆದಿಕವಿ ಪಂಪ ಹೇಳ್ತಾರೆ. ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ. ಇತ್ತೀಚೆಗೆ ಅಸ್ಪೃಶ್ಯತೆ ಆಚರಣೆ ಕಡಿಮೆಯಾಗುತ್ತಿದೆ. ಏಕೆ? ಸಾಕ್ಷರತೆ ಹೆಚ್ಚಳ, ಶಿಕ್ಷಣದ ಹೆಚ್ಚಳ. ವಾರ 2. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಯಾರು? ಕಾರ್ನ್ ವಾಲಿಸ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಕಾರ್ನ್ ವಾಲಿಸ್. ಇವರು SP ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? 1773ರ ರೆಗ್ಯುಲೇಟಿಂಗ್ ಶಾಸನ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು? 1909ರ ಭಾರತೀಯ ಪರಿಷತ್ ಕಾಯ್ದೆ. 1935ರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆ? ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ವಾರ 3. ಭಾರತದ ಕೇಂದ್ರ ಬ್ಯಾಂಕುಗಳ ಬ್ಯಾಂಕು ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತದ ಕೇಂದ್ರ ಬ್ಯಾಂಕು ಅಥವಾ ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ತೆರೆಯಲು ಸೂಕ್ತವಾದ ಖಾತೆ ಯಾವುದು? ಉಳಿತಾಯ ಖಾತೆ. ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತುಗಳ ಖರೀದಿ, ನೆಲ, ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ಯಾವುದು? ಆವರ್ತ ಠೇವಣಿ ಖಾತೆ. ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡುವ ಇಲಾಖೆ ಯಾವುದು?
ಅಂಚೆ ಇಲಾಖೆ ನೀಡುತ್ತದೆ. ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆ ಯಾವ ಪದದಿಂದ ಬಂದಿದೆ? ಎಂಟ್ರಿಪ್ರೆಂಡೆ ಅನ್ನೋ ಪದದಿಂದ ಬಂದಿದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ ಯಾವುದು? 1978. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು? ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ವಾರ 4. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಕಾರಣವಾದ ಸಂವಿಧಾನದ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನೇ ಅಧಿಕಾರ ವಿಕೇಂದ್ರೀಕರಣ ಎನ್ನುವರು. ಮಹಿಳಾ ಸ್ವಸಹಾಯ ಸಂಘ ಅಥವಾ ಸ್ತ್ರೀಶಕ್ತಿ ಸಂಘಗಳನ್ನು ಏಕೆ ಅಸ್ತಿತ್ವಕ್ಕೆ ತರಲಾಗಿದೆ? ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಿ ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಅಸ್ತಿತ್ವಕ್ಕೆ ತರಲಾದ ಯೋಜನೆಯಾಗಿದೆ. ಇದು ಅಸ್ತಿತ್ವಕ್ಕೆ ತರಲಾದ ಯೋಜನೆ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಯಾರು? ಆಯವ್ಯಯ, ಮುಂಗಡಪತ್ರ, ಬಜೆಟ್ ಎಲ್ಲ ಒಂದೇ. ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ವಿತ್ತ ಸಚಿವರು. ಸಾರ್ವಜನಿಕ ಹಣಕಾಸು ಎಂದರೇನು? ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದನ್ನು ಸಾರ್ವಜನಿಕ ಹಣಕಾಸು ಎನ್ನುವರು. ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಎಂದರೇನು? ಸರ್ಕಾರವು ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿಗೆ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಎನ್ನುವರು ಎಂದು ಕರೆಯುತ್ತಾರೆ. ತೆರಿಗೆ ಎಂದರೇನು? ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯನ್ನು ತೆರಿಗೆ ಎನ್ನುವರು. ವಾರ 5. ಮೈಸೂರಿನ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಯಾರು? ಬಸಪ್ಪ ಶಾಸ್ತ್ರಿ. 1ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಮದ್ರಾಸ್ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ರಾಜ ಒಡೆಯರು. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು. ಏಕೆ? ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು.
ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಅರ್ಪಿಸಿದ ಮೈಸೂರಿನ ದೊರೆ ಯಾರು? ರಾಜ ಒಡೆಯರು ಅರ್ಪಿಸ್ತಾರೆ. ವಾರ 6 ಜನಮಂದೆ ಎಂದರೇನು? ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ಜನಮಂದೆ ಎನ್ನುವರು. ಮೌನ ಕಣಿವೆ ಆಂದೋಲನ ನೇತೃತ್ವ ವಹಿಸಿದವರು ಯಾರು? ಕೇರಳ ಸಾಹಿತ್ಯ ಪರಿಷತ್. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಮೇಧಾ ಪಾಟ್ಕರ್. ಕೈಗಾ ಅನುಸ್ಥಾವರ ವಿರೋಧಿ ಚಳುವಳಿ ನೇತೃತ್ವ ವಹಿಸಿದವರು ಯಾರು? ಡಾಕ್ಟರ್ ಶಿವರಾಮ್ ಕಾರಂತರು. ಅಪ್ಪಿಕೋ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಸಲ್ಯಾನಿ ಗ್ರಾಮದ ರೈತರು. MRPL ವಿರುದ್ಧದ ಚಳುವಳಿಯನ್ನು ಏಕೆ ನಡೆಸಲಾಯಿತು? ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ MRPL ವಿರುದ್ಧದ ಚಳುವಳಿಯನ್ನು ನಡೆಸ್ತಾರೆ. ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆಯ ಹೆಸರೇನು? GPS. ಇದು ವಾರ 7ನೇ ವಾರ. ಇದು ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರೇನು? ನಾವಿಕ್. ಭಾರತ ಸರ್ಕಾರವು ನವಸೇವಾ ಬಂದರನ್ನು ನಿರ್ಮಿಸಲು ಕಾರಣವೇನು? ಮುಂಬೈ ಬಂದರಿನ ಒತ್ತಡವನ್ನು ನಿವಾರಿಸಲು. ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡಿದ್ದು ಎಲ್ಲಿ? ಕುಲ್ಟಿ, ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ ಸ್ಥಾಪನೆ ಆಗುತ್ತೆ. ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟನೋಪೊಲಿಸ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಮುಂಬೈ ನಗರ. ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು? 1969. ಇಸ್ರೋದ ಮುಖ್ಯ ಕಚೇರಿ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು? ಭಾರತ ಇಳಿಸುತ್ತೆ. ವಾರ 8 ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು? ಗಂಗಾನಗರ, ರಾಜಸ್ಥಾನ್ ರಾಜ್ಯದ ಗಂಗಾನಗರ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಹಾಗೆ ಪ್ರಪಂಚದಲ್ಲಿ ಕೂಡ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಅಂದ್ರೂ ಕೂಡ ಒಂದೇ, ಮಾಸಿನ್ರಾಮ್, ಮೇಘಾಲಯದ ಮಾಸಿನ್ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಹಾಗೆ ಭಾರತದಲ್ಲಿ ಕೂಡ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ರುಯ್ಲಿ, ರಾಜಸ್ಥಾನ್ ರಾಜ್ಯದ ರುಯ್ಲಿ. ಏಪ್ರಿಲ್ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಕಾಪಿ ತುಂತುರು ಅಂತ ಕರೀತಾರೆ.
ಇದನ್ನು ನಾವು ಇನ್ನೊಂದು ಹೆಸರು ಪರಿಸರನ ಮಳೆ ಅಂತ ಕರಿತೇವೆ. ಇದನ್ನು ಕರ್ನಾಟಕದಲ್ಲಿ ಕಾಪಿ ತುಂತುರು ಅಂತ ಕರೀತಾರೆ. ಕೇರಳದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಮಾವಿನ ಹುಯಿಲು ಅಂತ ಕರೀತಾರೆ. ಮಾವಿನ ಹುಯಿಲು. ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆಯನ್ನು ಕೇಳಿಸಾರಿ ಪರಿಸರನ ಮಳೆ ಅಂತ ಕೇಳ್ತಾನೆ, ಒಂದೊಂದ್ಸಾರಿ ಅವನು ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳುವ ಮಳೆ ಅಂತ ಕೇಳ್ತಾನೆ. ಕಾಲ ಬೈಸಾಖಿ. ಉತ್ತರ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಆಂಡಿಸ್ ಅಂತ ಕರೀತಾರೆ. ಆಂದಿಸ್. ವಾರ 9. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ನಗರ ಯಾವುದು? ನ್ಯೂಯಾರ್ಕ್. ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಜಿನೇವಾ. ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ನಗರ ಯಾವುದು? ಹೇಗ್ ಪಟ್ಟಣ. ನೆದರ್ಲ್ಯಾಂಡ್ ದೇಶದ ಹೇಗ್ ಪಟ್ಟಣ. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ನಗರ ಯಾವುದು? ಸಾರ್ಕ್ನ ಕೇಂದ್ರ ಕಚೇರಿ ಇರುವ ನಗರ ಯಾವುದು? ಕಾಠ್ಮಂಡು. ನೇಪಾಳ ದೇಶದ ಕಾಠ್ಮಂಡು. ನೇಪಾಳದ ರಾಜಧಾನಿ ಇದು ಕಾಠ್ಮಂಡು. ಜಾಗತಿಕ ಸಂಸತ್ತು ಎಂದೇ ಪ್ರಸಿದ್ಧಿಯಾಗಿರುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಸಾಮಾನ್ಯ ಸಭೆ. ಸಾಮಾನ್ಯ ಸಭೆಯನ್ನು ಜಾಗತಿಕ ಸಂಸತ್ತು ಅಂತ ಕರೀತಾರೆ. ವಿಶ್ವಸಂಸ್ಥೆಯ ಸಚಿವ ಸಂಪುಟದ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು? ಭದ್ರತಾ ಮಂಡಳಿ. ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೀತಾರೆ. ವಾರ 10. ಕದನ ಬಾಂಧವ್ಯತೆಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು ಯಾವುವು? ಬ್ರಿಟನ್, ಫ್ರಾನ್ಸ್, ರಷ್ಯಾ. ಬ್ರಿಟನ್ ಅಂದರೆ ಇಂಗ್ಲೆಂಡ್ ದೇಶ. ಕದನ ಸೌಹಾರ್ದತೆಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು ಯಾವುವು? ಇವು 1ನೇ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ ಬಣಗಳು. ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. 2ನೇ ಮಹಾಯುದ್ಧವು ಕೊನೆಗೊಂಡ ವರ್ಷ ಯಾವುದು? 1945 ಕೊನೆಗೊಳ್ಳುತ್ತೆ. 1939ರಿಂದ 1945 ಇರುತ್ತೆ. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ವರ್ಸೈಲ್ಸ್ ಒಪ್ಪಂದ. ವರ್ಸೈಲ್ಸ್ ಒಪ್ಪಂದ. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು? ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ನೇಮಕ ಮಾಡಿದ್ದನು. ತೀನ್ ಮೂರ್ತಿ ಭವನ ಎಲ್ಲಿದೆ? ದೆಹಲಿ. ತೀನ್ ಮೂರ್ತಿ ಭವನ ದೆಹಲಿಯಲ್ಲಿದೆ. 2 ಅಂಕದ ಪ್ರಶ್ನೋತ್ತರಗಳು. ವಾರ 1. ಅಸ್ಪೃಶ್ಯತಾ ನಿವಾರಣೆಯ ಶಾಸನಾತ್ಮಕ ಕ್ರಮಗಳಾವುವು? ಕೆಲವು ಸಾರಿ ಸಂವಿಧಾನಾತ್ಮಕ ಕ್ರಮವನ್ನು ಕೂಡ ಕೇಳ್ತಾರೆ. ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳು ಅಥವಾ ಕಾನೂನಾತ್ಮಕ ಕ್ರಮಗಳು. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955 ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ. 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ. 1989 ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯಗಳಿಗೆ ನೀಡಿದೆ. ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ರೂಪುಗೊಂಡಿದೆ? ಆದಾಯದ ಮೂಲಗಳು, ಶಿಕ್ಷಣದ ಅವಕಾಶಗಳು, ವೃತ್ತಿ ಅವಕಾಶಗಳು, ಆರೋಗ್ಯ ಸೌಲಭ್ಯಗಳು. ವಾರ 2. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು, ಸೇನೆಯ ವೆಚ್ಚ ಭರಿಸಬೇಕು, ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು, ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ.
ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು? ಎರಡನೇ ಬಾಜಿರಾಯನು 1818ರಲ್ಲಿ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತನು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನಿಗೆ ಸತಾರ ನೀಡಲಾಯಿತು. ವಾರ 3. ಸಾರ್ವಜನಿಕ ಆಡಳಿತದ ಮಹತ್ವವನ್ನು ತಿಳಿಸಿ. ಇದು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಪ್ರತ್ಯಕ್ಷ ನೇಮಕಾತಿ ಹಾಗೂ ಪರೋಕ್ಷ ನೇಮಕಾತಿಯು ಹೇಗೆ ವ್ಯತ್ಯಾಸ ಹೊಂದಿದೆ ಅಂದರೆ ವ್ಯತ್ಯಾಸಗಳನ್ನು ಬರೀಬೇಕಾಗುತ್ತೆ. ಪ್ರತ್ಯಕ್ಷ ನೇಮಕಾತಿ ಇದನ್ನು ನೇರ ನೇಮಕಾತಿ ಎನ್ನುವರು. ಇದು ವೈಜ್ಞಾನಿಕ ವಿಧಾನವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ. ಪರೋಕ್ಷ ನೇಮಕಾತಿ ಇದನ್ನು ಆಂತರಿಕ ನೇಮಕಾತಿ ಎನ್ನುವರು. ಇದು ಬಡ್ತಿ ವಿಧಾನವಾಗಿದೆ. ಸೇವಾ ಹಿರಿತನದ ಮೂಲಕ ಆಯ್ಕೆ. ಇಲ್ಲಿ ಕೆಳಗೆ ಬರೆದ್ರು ಕೂಡ ನಡೆಯುತ್ತೆ, ಅಥವಾ ಅಪೋಸಿಟ್ ಆಗಿ ಮುಂದೆ ಬರೆದ್ರು ಕೂಡ ನಡೆಯುತ್ತೆ. ವಾರ 4. ಭಾರತವು ಸ್ವಾತಂತ್ರ್ಯ ಗಳಿಸಿದಾಗ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಜುನಾಗಢ್ ಸಂಸ್ಥಾನವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು? ನವಾಬನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದನು. ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು. ನವಾಬನು ಪಲಾಯನ ಮಾಡಿದನು. 1949ರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು. ವಾರ 5. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಅಥವಾ ಸಾಧನೆಗಳೇನು? ರಾಷ್ಟ್ರೀಯ ಆದಾಯದ ಹೆಚ್ಚಳ, ತಲಾ ಆದಾಯದ ಹೆಚ್ಚಳ, ಕೃಷಿ ಅಭಿವೃದ್ಧಿ, ಕೈಗಾರಿಕೆಗಳ ಅಭಿವೃದ್ಧಿ. ಇಲ್ಲಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಕೇಳಿದ್ರು ಇದೇ ಉತ್ತರ, ಸಾಧನೆಗಳನ್ನು ಕೇಳಿದ್ರು ಕೂಡ ಇದೇ ಉತ್ತರ. ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ನಡುವಿನ ವ್ಯತ್ಯಾಸ ತಿಳಿಸಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು, ನೀರಾವರಿ ಸೌಲಭ್ಯಗಳನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುವರು. ಸುಗ್ಗಿ ನಂತರದ ತಂತ್ರಜ್ಞಾನ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಣೆಗಳನ್ನು ಸುಗ್ಗಿ ನಂತರ ತಂತ್ರಜ್ಞಾನ ಎನ್ನುವರು. ವಾರ 6. ಭಾರತದಲ್ಲಿ ನೀರಾವರಿಯ ವಿಧಗಳು ಯಾವುವು? ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಸರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳಾವುವು? ಸರ್ವಕಾಲಿಕ ಕಾಲುವೆ ನದಿಗಳಿಗೆ ಆಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ನಿರ್ಮಿಸಲಾಗುತ್ತದೆ. ಬಹುತೇಕ ಎಲ್ಲ ಕಾಲುಗಳಲ್ಲಿ ನೀರು ಹರಿಯುವುದು. ಪ್ರವಾಹ ಕಾಲುವೆ ಆಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ತೋಡುವ ಕಾಲುವೆಗಳು. ನದಿಗಳು ತುಂಬಿ ಹರಿಯುವಾಗ ಮಾತ್ರ ನೀರು ಹರಿಯುವುದು. ವಾರ 7. ಭಾರತದಲ್ಲಿ ಭೂಬಳಕೆಯ ಪ್ರಕಾರಗಳಾವುವು? ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂಬಳಕೆ, ಬೀಳು ಭೂಮಿ. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ. ಭೂ ಸ್ವರೂಪಗಳು, ಮಣ್ಣಿನ ಲಕ್ಷಣಗಳು, ವಾಯುಗುಣ, ಜನಸಂಖ್ಯೆ. ವಾರ 8. ಭಾರತದ ಬೆಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ನೈಸರ್ಗಿಕ ಅಂಶಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು, ರೈತರ ಮನೋಭಾವ. ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ.
ಅಥವಾ ಕೃಷಿ ಪ್ರಾಮುಖ್ಯತೆಯನ್ನು ತಿಳಿಸಿ. ಜನರ ಜೀವನಾಧಾರವಾಗಿದೆ. ಆಹಾರ ಪೂರೈಕೆ, ಕಚ್ಚಾ ವಸ್ತುಗಳ ಪೂರೈಕೆ, ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ವಾರ 9 ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹ ಸಮಸ್ಯೆಯ ದುಷ್ಪರಿಣಾಮಗಳೇನು? ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ. ವರದಕ್ಷಿಣೆ ಸಮಸ್ಯೆಯ ನಿವಾರಣಾ ಕ್ರಮಗಳೇನು? ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳು. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ. ಈ ಕಾಯ್ದೆಯಂತೆ 5,000 ರೂಪಾಯಿಗಳ ದಂಡ ಅಥವಾ 6 ತಿಂಗಳ ಕಾರಾಗೃಹವಾಸ ಇಲ್ಲವೇ ಎರಡನ್ನೂ ವಿಧಿಸಬಹುದು. 1986ರಲ್ಲಿ ಈ ಕಾಯ್ದೆಯನ್ನು ಕಠಿಣಗೊಳಿಸಲಾಯಿತು. 15,000 ರೂಪಾಯಿಗಳ ದಂಡ ಮತ್ತು 5 ವರ್ಷಗಳ ಕಾರಾಗೃಹವಾಸ ವಿಧಿಸಬಹುದು. ವಾರ 10 ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು? ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು, ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾವಹಿಸುವುದು, ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು. ಬಳಕೆದಾರರ ಶೋಷಣೆಗೆ ಕಾರಣಗಳಾವುವು? ಮಾರಾಟ ವಿಧಾನದಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು, ಮಧ್ಯವರ್ತಿಗಳ ಹಾವಳಿ, ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು. 3 ಅಂಕದ ಪ್ರಶ್ನೋತ್ತರಗಳು. ವಾರ 1 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು? ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ, ಸೂಕ್ತ ಮಾರ್ಗದರ್ಶನದ ಕೊರತೆ, ಯುದ್ಧ ತಂತ್ರ ಕೊರತೆ, ಸೂಕ್ತ ನಾಯಕತ್ವ ಕೊರತೆ, ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ. ವಾರ 2 ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ಸಂಘಟಿತ ಕೆಲಸಗಾರರು ಕಾನೂನಿಗೆ ಒಳಪಟ್ಟಿರುತ್ತಾರೆ, ಅಸಂಘಟಿತ ಕೆಲಸಗಾರರು ಕಾನೂನಿಗೆ ಒಳಪಟ್ಟಿರುವುದಿಲ್ಲ. ನಿಗದಿತ ವೇತನವಿರುತ್ತದೆ, ನಿಗದಿತ ವೇತನವಿರುವುದಿಲ್ಲ. ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ, ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. ನಿವೃತ್ತಿ ವೇತನವಿರುತ್ತದೆ, ನಿವೃತ್ತಿ ವೇತನವಿರುವುದಿಲ್ಲ. ನಿಗದಿತ ಸಮಯವಿದೆ, ನಿಗದಿತ ಸಮಯವಿಲ್ಲ. ಸಂಘಟಿತ ಕೆಲಸಗಾರಿಗೆ ಉದಾಹರಣೆ ಶಿಕ್ಷಕರು, ಪೊಲೀಸರು. ಅಸಂಘಟಿತ ಕೆಲಸಗಾರಿಗೆ ಉದಾಹರಣೆ ಕೂಲಿ ಕಾರ್ಮಿಕರು. ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳೇನು ಅಂದರೆ ಸಮಸ್ಯೆಗಳೇನು? ಕಾನೂನಿಗೆ ಒಳಪಟ್ಟಿರುವುದಿಲ್ಲ, ನಿಗದಿತ ವೇತನವಿರುವುದಿಲ್ಲ, ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ, ನಿವೃತ್ತಿ ವೇತನವಿರುವುದಿಲ್ಲ, ನಿಗದಿತ ಸಮಯವಿಲ್ಲ, ವಿರಾಮ ವೇತನವಿಲ್ಲ. ವಾರ 3 ಬ್ಯಾಂಕಿನ ಕಾರ್ಯಗಳು, ಸೇವೆಗಳು, ಲಕ್ಷಣಗಳು, ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳಾಗುವು. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಕೇಳಿದರೂ ಕೂಡ ಇದಕ್ಕೆ ಒಂದೇ ಉತ್ತರವನ್ನು ಬರೆಯುವಾಗಿ ಇಲ್ಲಿ ತಯಾರು ಮಾಡಲಾಗಿದೆ. ಹಣದ ವಹಿವಾಟು, ಠೇವಣಿ ಅಂಗೀಕರಿಸುವುದು, ಸಾಲ ಕೊಡುವುದು, ಹಣ ವರ್ಗಾವಣೆ, ಭದ್ರತಾ ಕಪಾಟು ಕೊಡುವುದು, ಬ್ಯಾಂಕಿಂಗ್ ವ್ಯವಹಾರ. ಈ ಎಲ್ಲ ಪ್ರಶ್ನೆಗಳಿಗೆ ಇದು ಒಂದೇ ಉತ್ತರವಾಗಿರುತ್ತೆ. ವಾರ 4 ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು. ವಾರ 5 ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಉದ್ಯೋಗ ಸೃಷ್ಟಿ, ಕೃಷಿ ಅಭಿವೃದ್ಧಿ, ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಆರೋಗ್ಯ ಮತ್ತು ನೈರ್ಮಲ್ಯ, ಮೂಲಭೂತ ಸೌಲಭ್ಯಗಳು.
ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ಮೂಲ ಸೌಲಭ್ಯಗಳ ಅಭಿವೃದ್ಧಿ, ಶಿಕ್ಷಣಕ್ಕೆ ಪ್ರೋತ್ಸಾಹ, ವೃತ್ತಿ ತರಬೇತಿಗೆ ಪ್ರೋತ್ಸಾಹ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ನೀರಾವರಿ ಸೌಲಭ್ಯ, ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ. ವಾರ 6 ಅರಣ್ಯಗಳ ಮಹತ್ವ ಅಥವಾ ಉಪಯೋಗಗಳನ್ನು ತಿಳಿಸಿ. ಶುದ್ಧ ವಾಯು ಪೂರೈಕೆ, ಉತ್ತಮ ಮಳೆ, ಮಣ್ಣಿನ ಸವೆತ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಅರಣ್ಯ ಸಂರಕ್ಷಣಾ ವಿಧಾನಗಳಾವುವು? ವಾರ 6 ಅರಣ್ಯ ನಾಶ ನಿಯಂತ್ರಣ, ಕಾಡ್ಗಿಚ್ಚು ನಿಯಂತ್ರಣ, ಅರಣ್ಯ ಅತಿಕ್ರಮಣ ನಿಯಂತ್ರಣ, ಮರಗಳ ಕಳ್ಳಸಾಗಾಣಿಕೆ ನಿಯಂತ್ರಣ, ಅರಣ್ಯ ನಾಶ ನಿಯಂತ್ರಣ ಕಾಯ್ದೆ ಜಾರಿಗೆ, ಅರಣ್ಯ ಬೆಳೆಸಲು ಪ್ರೋತ್ಸಾಹ. ವಾರ 7 ಬಕ್ಸಾರ್ ಕದನದ ಪರಿಣಾಮಗಳೇನು? ಎರಡನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು. ಎರಡನೇ ಶಾ ಆಲಂ 26 ಲಕ್ಷ ರೂಪಾಯಿಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡಿದನು. ಸೂಜ್ ಯುದ್ಧವನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿಗಳನ್ನು ನೀಡಿದನು. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದ ಆಡಳಿತ ಕಂಪನಿ ಮಾಡತೊಡಗಿತು. ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಜಾರಿಗೆ ತಂದನು. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಪ್ಲಾಸಿ ಕದನದ ಕಾರಣಗಳು: ದಸ್ತಕಗಳ ದುರುಪಯೋಗ, ಕೋಟೆಯ ದುರಸ್ತಿ, ಸಿರಾಜುದ್ದೌಲ ಕಾಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಗಳನ್ನು ವಶಪಡಿಸಿಕೊಂಡನು, ಕಪ್ಪು ಕೋಣೆ ದುರಂತ. ಪ್ಲಾಸಿ ಕದನದ ಪರಿಣಾಮಗಳು: ಭಾರತೀಯರಲ್ಲಿದ್ದ ಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು. ಮೀರ್ ಜಾಫರ್ ಬ್ರಿಟಿಷರಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡಿದನು. ವಾರ 8 ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಇವನು ವೈನಾಡಿನ ರಾಜ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು. ಡಚ್ಚರ ಕರಮೆಣಸಿನ ವ್ಯಾಪಾರವನ್ನು ನಿಯಂತ್ರಿಸಿದನು. ಡಚ್ಚರಿಂದ ನೆಡುಮಂಗಣ ಮತ್ತು ಕೊಟ್ಟಾರಕರಗಳನ್ನು ವಶಪಡಿಸಿಕೊಂಡನು. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸಿತು. ಡಚ್ಚರು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದರು. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಿಳಿಸಿ. ಮೂರ್ತಿ ಪೂಜೆಗೆ ವಿರೋಧ, ಸತಿ ಪದ್ಧತಿ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಸ್ತ್ರೀ ಪುರುಷರ ಸಮಾನತೆ, ಅಸ್ಪೃಶ್ಯತೆಯ ವಿರೋಧ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ. ವಾರ 9 ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು? ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ಆಫ್ರಿಕಾ ಮತ್ತು ಏಷ್ಯಾ ಪ್ರಗತಿಗೆ ಪ್ರಥಮ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ. ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳಾವುವು? ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ, ವಿಶೇಷ ಪರಿಣಿತಿ ಪಡೆ ಸ್ಥಾಪನೆ, ಭಯೋತ್ಪಾದಕ ನಿಗ್ರಹ ಪಡೆಗಳ ಸ್ಥಾಪನೆ, ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಸ್ಥಾಪನೆ, ಗುಪ್ತಚರ ಸಂಸ್ಥೆಗಳ ಸ್ಥಾಪನೆ, ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ. ವಾರ 10 ನೈಸರ್ಗಿಕ ವಿಕೋಪಗಳ ಪರಿಣಾಮಗಳನ್ನು ತಿಳಿಸಿ. ಆಸ್ತಿ ನಾಶ, ಜನಜೀವನ ನಾಶ, ಕಟ್ಟಡಗಳ ನಾಶ, ಸಾರಿಗೆ ಸಂಪರ್ಕಗಳಿಗೆ ತೊಂದರೆ, ಮಣ್ಣಿನ ಸವೆತ, ಅರಣ್ಯ ನಾಶ, ವಿದ್ಯುತ್ ಸಮಸ್ಯೆ, ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. 4 ಅಂಕದ ಪ್ರಶ್ನೋತ್ತರಗಳು. ವಾರ 1 ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಒಟ್ಟಿಲ್ಲಿ 8 ಪಾಯಿಂಟ್ ಬರೆದರೆ ಸಾಕು.
ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು. 1905ರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು. ನೀರಾವರಿ ಸೌಲಭ್ಯ ಒದಗಿಸಿದರು. ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದರು. ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು. ಕೈಗಾರಿಕೆಗಳನ್ನು ಸ್ಥಾಪಿಸಿದರು. ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ. ವಾರ 2. ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯ ನಾಶ, ಹೆಚ್ಚು ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ಇಟ್ಟಿಗೆಗಳ ತಯಾರಿಕೆ, ಪ್ರವಾಹ, ಅಧಿಕ ಮಳೆ. ಮಣ್ಣಿನ ಸವೆತದ ಪರಿಣಾಮಗಳನ್ನು ತಿಳಿಸಿ. ಮಣ್ಣಿನ ಸವೆತದ ಪರಿಣಾಮಗಳು: ನದಿಗಳಲ್ಲಿ ಹೂಳು ತುಂಬುವುದು, ಪ್ರವಾಹಗಳು ಉಂಟಾಗುತ್ತವೆ, ನದಿ ಪಾತ್ರಗಳಲ್ಲಿ ಬದಲಾವಣೆ, ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು, ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು, ಚಿಲುಮೆಗಳು ಬತ್ತಿ ಹೋಗುತ್ತವೆ, ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು, ಕೃಷಿ ಉತ್ಪಾದನೆ ಕಡಿಮೆಯಾಗುವುದು. ವಾರ 3. ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಮಣ್ಣಿನ ಸಂರಕ್ಷಣಾ ವಿಧಾನಗಳು: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಂಗಳ ನಿರ್ಮಾಣ. ವಾರ 4. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು: ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ವಾರ 5. ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಕೈಗೊಂಡಿರುವ ಕ್ರಮಗಳಾವುವು? ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು: ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ, ಉದ್ಯೋಗದಲ್ಲಿ ಮೀಸಲಾತಿ, ಮಹಿಳಾ ಆಯೋಗ ರಚನೆ, ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ ಸ್ಥಾಪನೆ, 2005ರಲ್ಲಿ ಮಹಿಳೆಯರ ರಕ್ಷಣಾ ಕಾಯ್ದೆ ಜಾರಿಗೆ, 2013ರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ, ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮಹಿಳಾ ಸಹಾಯವಾಣಿ 1091, ಬಾಲ್ಯ ವಿವಾಹ ನಿಷೇಧ, ವರದಕ್ಷಿಣೆ ನಿಷೇಧ. ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು? ಅಥವಾ ಶಿಕ್ಷಣ ಅಭಿವೃದ್ಧಿಗೆ ಕೈಗೊಂಡಿರುವ ಕ್ರಮಗಳು ಯಾವುವು? ಅನಕ್ಷರತೆ ನಿವಾರಣಾ ಕ್ರಮಗಳು: 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಗೆ, 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ, 21A ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ, 2009ರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ, 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಗೆ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿಗೆ, ಅಕ್ಷರ ದಾಸೋಹ ಕಾರ್ಯಕ್ರಮ ಜಾರಿಗೆ. ವಾರ 6. ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳು ಯಾವುವು? ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳು: 2014ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಕೇಂದ್ರ ರಾಜ್ಯ ಸರ್ಕಾರಗಳು ಅನೇಕ ಉಪಕ್ರಮಗಳನ್ನು ಕೈಗೊಂಡಿವೆ. 2019ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ, ಇವರನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ, ಇವರನ್ನು ಮನೆ, ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತಿಲ್ಲ, ಸ್ಮೈಲ್ ಯೋಜನೆ ಜಾರಿಗೆ, ಇವರಿಗಾಗಿ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಲಾಗಿದೆ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಲಾಗಿದೆ, ಗರಿಮಾ ಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ. ಗರಿಮಾ ಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ. ವಾರ 7. ಭ್ರಷ್ಟಾಚಾರಕ್ಕೆ ಕಾರಣಗಳೇನು? ಭ್ರಷ್ಟಾಚಾರಕ್ಕೆ ಕಾರಣಗಳು: ಜಾತೀಯತೆ, ಸ್ವಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನುಗಳ ಕೊರತೆ, ಮಾನವ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು,
ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ. ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳನ್ನು ವಿಶ್ಲೇಷಿಸಿ. ಉತ್ತರವನ್ನು ನೋಡೋಣ. ಭ್ರಷ್ಟಾಚಾರದ ನಿಯಂತ್ರಣ ಕ್ರಮಗಳು: ಕೇಂದ್ರದಲ್ಲಿ ಲೋಕಪಾಲ ಸಂಸ್ಥೆ ಸ್ಥಾಪನೆ, ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ, ಕೇಂದ್ರೀಯ ಜಾಗೃತ ದಳ ಸ್ಥಾಪನೆ, 1988ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ, 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ, ಸಕಾಲ, ಜನಸ್ಪಂದನ, ಜನಸೇವಕ ಇವೆಲ್ಲವೂ ಭ್ರಷ್ಟಾಚಾರದ ನಿಯಂತ್ರಣ ಕ್ರಮಗಳು. ವಾರ 8 ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ. ಪ್ರಮುಖ ಮಂದಗಾಮಿಗಳು ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ. ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವ ಪ್ರಯತ್ನ ಮಾಡಿದರು. ಇವರು ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದರು. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಬಡತನದ ಬಗ್ಗೆ ಅಧ್ಯಯನ ನಡೆಸಲು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವುದು, ಬ್ರಿಟಿಷರ ದುಷ್ಪರಿಣಾಮಗಳನ್ನು ಅವಲೋಕಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರ: ಇವರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು. ಇವರು ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕಿಸುತ್ತಾ ತೀವ್ರವಾದ ನಿಲುವುಗಳನ್ನು ಹೊಂದಿದ್ದರು. ಪ್ರಮುಖ ತೀವ್ರವಾದಿಗಳು ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿದನು. ಇವರು ಬಂಗಾಳದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದರು. ತೀವ್ರವಾದಿಗಳು ಇದನ್ನು ದೇಶಾದ್ಯಂತ ಕೊಂಡೊಯ್ದರು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು. ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು. ಬಾಲಗಂಗಾಧರ ತಿಲಕರು ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಎಂದು ಹೇಳಿದರು. ಪೂರ್ಣ ಸ್ವರಾಜ್ಯ ಪಡೆಯುವುದು ಇವರ ಗುರಿಯಾಗಿತ್ತು. ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು. ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪ್ರಾರಂಭಿಸಿದರು. ವಾರ 9 ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವನ್ನು ವಿವರಿಸಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳು: ಇವರು ನೇತಾಜಿ ಎಂದು ಜನಪ್ರಿಯರಾದರು. ಇವರು ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ವಿರುದ್ಧವಾಗಿದ್ದರು. ವಿದೇಶದಲ್ಲಿ ನೆಲೆಸಿದ್ದ ಭಾರತೀಯರನ್ನು ಸಂಘಟಿಸಿದರು. 1934ರಲ್ಲಿ ಜವಾಹರಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸಿದರು. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾದರು. ಇವರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು. ಬ್ರಿಟಿಷರು ಸುಭಾಷ್ ಚಂದ್ರ ಬೋಸರನ್ನು ಬಂಧಿಸಿದರು. ಇವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು. ಇವರು ಹಿಟ್ಲರ್ನ ಸಹಾಯ ಪಡೆದರು. ಇವರು ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದರು. ಇವರು ಆಜಾದ್ ರೇಡಿಯೋ ಮೂಲಕ ತಮ್ಮ ಭಾಷಣ ಮಾಡಿದರು. ಇವರು INA ಸೈನ್ಯ ಕಟ್ಟಿದರು. ಇವರು ದೆಹಲಿ ಚಲೋಗೆ ಕರೆ ನೀಡಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ನೀಡಿದರು. ಇವರು ವಿಮಾನ ಅಪಘಾತದಲ್ಲಿ ಮಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟವನ್ನು ವಿವರಿಸಿ. ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದರು. ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಗಳನ್ನು ನಡೆಸಿದರು. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿಸಿದರು. ಜನತಾ ಮತ್ತು ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ವಾರ 10 ಬ್ರಿಟಿಷರ ವಿರುದ್ಧ ದೋಂಡಿಯವಾಗನ ಬಂಡಾಯವನ್ನು ವಿವರಿಸಿ. ದೋಂಡಿಯವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮ: ಇವನು ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು. ಇವನು ಖಾಸಗಿ ಸೈನ್ಯವನ್ನು ಹೊಂದಿದ್ದನು. ಬ್ರಿಟಿಷರ ವಿರುದ್ಧ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದನು. ಶಿವಮೊಗ್ಗ ಮತ್ತು ಬೀದನೂರುಗಳನ್ನು ವಶಪಡಿಸಿಕೊಂಡನು. ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸಿದನು. ಪಾಳೆಗಾರರು ಇವನಿಗೆ ಪ್ರೋತ್ಸಾಹಿಸಿದರು. ಇವನು ಶಿಕಾರಿಪುರ ಕೋಟೆಯನ್ನು ಗೆದ್ದನು. ಕೋನ್ಗಲ್ ಎಂಬ ಸ್ಥಳದಲ್ಲಿ ಇವನನ್ನು ಹತ್ಯೆ ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮ: ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದನು. ಬ್ರಿಟಿಷರ ವಿರುದ್ಧ ಹೋರಾಡಿದನು. ಸೈನ್ಯವನ್ನು ಸಂಘಟಿಸಿದನು. ಗುಪ್ತ ಸಭೆಗಳನ್ನು ನಡೆಸಿದನು. ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡಿದನು. ಸೈನ್ಯದಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಿದನು. ಇವನು ಕೃಷ್ಣರಾಯನ ಸಂಚಿಗೆ ಬಲಿಯಾದನು.
ಇವನು ಕೃಷ್ಣರಾಯನ ಸಂಚಿಗೆ ಬಲಿಯಾದನು. 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಭಾರತದ ನಕಾಶೆ ವಾರ 1. ಒಟ್ಟು 10 ಸ್ಥಳಗಳನ್ನು ಕೊಟ್ಟಿರ್ತಾರೆ, 5 ಸ್ಥಳಗಳನ್ನು ಗುರುತಿಸಬೇಕಾಗುತ್ತೆ. 82 ಪೂರ್ವ ರೇಖಾಂಶ ಭಾರತದ ನಿರ್ಧಾರಿತ ವೇಳೆ. ನೋಡಿ, ರೆಡ್ ಮಾರ್ಕಲ್ಲಿ ಮಾಡಲಾಗಿದೆ ಭಾರತ ನಕ್ಷೆಯ ಮೇಲೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23 ಉತ್ತರ ಅಕ್ಷಾಂಶ ಬ್ಲೂ ಕಲರಲ್ಲಿ ಹಾಕಲಾಗಿದೆ, ನೀವು ವೀಕ್ಷಣೆ ಮಾಡ್ಬೋದು. ಇಂದಿರಾ ಪಾಯಿಂಟು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರುತ್ತೆ, ಭಾರತದ ದಕ್ಷಿಣ ತುದಿ. ಹಾಗೆ ಇಂದಿರಾ ಕೋಲ್ ಭಾರತದ ಉತ್ತರದ ತುದಿ. ಈ 4 ಸ್ಥಳಗಳನ್ನು ಈ ಭಾರತದ ನಕ್ಷೆಯಲ್ಲಿ ಸರಿಯಾಗಿ ಗುರುತಿಸಲಾಗಿದೆ. ವಾರ 2 ಕೊಂಕಣ ತೀರ. ಆ ರೀತಿಯಾಗಿ ಡಾಟ್ ಹಾಕಬೇಕಾಗುತ್ತೆ, ಹಾಕ್ಬಿಟ್ಟು ಅಲ್ಲಿ ನಂಬರ್ ಹಾಕಬೇಕು. ಕೊಂಕಣ ತೀರ. ನೆಕ್ಸ್ಟ್ ಮಲಬಾರ್ ತೀರ, ಅಂದರೆ ಕೇರಳ ಭಾಗ ಬರುತ್ತೆ. ಮಲಬಾರ್ ತೀರ ಡಾಟ್ ಡಾಟ್ ಹಾಕಬೇಕು. ಕೋರಮಂಡಲ ತೀರ, ಸೊ ತಮಿಳುನಾಡು ಭಾಗದಲ್ಲಿ ಡಾಟ್ ಡಾಟ್ ಈ ರೀತಿಯಾಗಿ ಹಾಕಬೇಕು. ನೀವು ನಕ್ಷೆಯನ್ನು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ. ಉತ್ಕಲ ತೀರ, ಕೋರಮಂಡಲ ತೀರ ಮೇಲ್ಭಾಗದಲ್ಲಿ ಬರುತ್ತೆ. ಈ 4 ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ. ವಾರ 3 ದೆಹಲಿ ಭಾರತದ ರಾಜಧಾನಿ ಸ್ಥಳ. ಹಾಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ನೀವು ವೀಕ್ಷಣೆ ಮಾಡ್ಬೋದು. 9 ಅಂತಿದೆಯಲ್ಲ, ಅದು ದೆಹಲಿ. ಅರಬ್ಬಿ ಸಮುದ್ರ, ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ, ಅಲ್ಲಿ ಗುರುತಿಸಲಾಗಿದೆ. ಬಂಗಾಳ ಕೊಲ್ಲಿ, ಭಾರತದ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ. ಹಾಗೆ ಮನ್ನಾರ್ಕಾರಿ ಪಾಕ್ ಜಲಸಂಧಿ, ಅಲ್ಲಿ 12 ಅಂತ ಬರೆದಿದೆಯಲ್ಲ, ಅದು ಮನ್ನಾರ್ಕಾರಿ, ಕೆಳಗಡೆ ಜಸ್ಟ್ ಪಾಕ್ ಜಲಸಂಧಿ. ವಾರ 4 ನರ್ಮದಾ ನದಿ ಯೋಜನೆ. ನೀವು ನೋಡ್ಬೋದು, ನರ್ಮದಾ ನದಿ ಯೋಜನೆ ಗುಜರಾತಲ್ಲಿ ಬರುತ್ತೆ. ಹಾಗೆ ಬಾಕ್ರಾನಂಗಲ್ ಯೋಜನೆ ಅಥವಾ ಗೋವಿಂದ ಸಾಗರ ಸಟ್ಲೇಜ್ ನದಿ ಕಟ್ಟಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ, 14 ಅಂತ ಗುರುತಿಸಲಾಗಿದೆ. ಹೀರಾಕುಡ್ ನದಿ ಯೋಜನೆ ಮಹಾನದಿಗೆ ನಿರ್ಮಿಸಿದ್ದಾರೆ, ಒಡಿಶಾ ರಾಜ್ಯದಲ್ಲಿ ಬರುತ್ತೆ, 15 ಅಂತ ಬರೆದಿದೆಯಲ್ಲ ಆ ಸ್ಥಳ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲ್ಮಟ್ಟಿ, ಕೃಷ್ಣಾ ನದಿ ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ಬರುತ್ತೆ. ವಾರ 5 ಬಾಂಬೆ ಹೈ. ಇದು ಮುಂಬೈ ನಗರದಿಂದ 110 ಕಿಲೋಮೀಟರ್ ಅರಬ್ಬಿ ಸಮುದ್ರದಲ್ಲಿ ಇದೆ. ಇಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾರೆ. ಕೈಗಾ ಅನುಸ್ಥಾವರ ಕರ್ನಾಟಕದಲ್ಲಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಕೈಗಾ ಅನುಸ್ಥಾವರ. ಭಾರತದ ಹೆಬ್ಬಾಗಿಲು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ, ಇದು ಮುಂಬೈ ನಗರದಲ್ಲಿ ಇರತಕ್ಕಂಥದ್ದು, 19 ಅಂತ ಗುರುತಿಸಲಾಗಿದೆ. ಭಾರತ ಸಿಲಿಕಾನ್ ಸಿಟಿ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು, 20 ಅಂತ ಬರೆಯಲಾಗಿದೆ, ಅದು ಕರೆಕ್ಟ್ ಪ್ಲೇಸ್. ವಾರ 6 ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆ, ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದು, ಗುಜರಾತಲ್ಲಿ ಬರುತ್ತೆ, 22 ಬರೆದಿದೆಯಲ್ಲ, ಅದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಥಳ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್, ಇದು ಹೈದರಾಬಾದ್ ತೆಲಂಗಾಣದಲ್ಲಿ ಬರುತ್ತೆ, 23 ಬರೆಯಲಾಗಿದೆ ಆ ಸ್ಥಳ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹಟಿ, ಸೊ ಆಸಾಮಲ್ಲಿ ಬರುತ್ತೆ, 24 ಅಂತ ಸಂಖ್ಯೆ ಇಲ್ಲ, ಅದು. ವಾರ 7 ಕಾಂಡ್ಲಾ ಬಂದರು, ಗುಜರಾತ್ದಲ್ಲಿ ಬರುತ್ತೆ, ನೀವು ವೀಕ್ಷಣೆ ಮಾಡ್ಬೋದು. ಕಾಂಡ್ಲಾ ಬಂದರು. ನೆಕ್ಸ್ಟು ನವಮಂಗಳೂರು ಬಂದರು, ಹಾಗೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತೀವಿ, ಕರ್ನಾಟಕದಲ್ಲಿ ಬರುತ್ತೆ. ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು. ನೆಕ್ಸ್ಟು ಕೊಚ್ಚಿ, ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳ್ತೀವಿ, 27 ಕೊಚ್ಚಿ ಅರಬ್ಬಿ ಸಮುದ್ರದ ರಾಣಿ. ನೆಕ್ಸ್ಟು ವಿಶಾಖಪಟ್ಟಣಂ ನೈಸರ್ಗಿಕ ಬಂದರು, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಎಲ್ಲ ಸ್ಥಳಗಳನ್ನು ಈ ನಕ್ಷೆಯಲ್ಲಿ ಸರಿಯಾಗಿ ಗುರುತಿಸಲಾಗಿದೆ. ವಾರ 8 ಭಾರತದ ಚಹಾದ ಬಂದರು ಅಥವಾ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ, ಅಲ್ಲಿ 29 ಅಂತ ಬರೆಯಲಾಗಿದೆಯಲ್ಲ, ಅದು ಕೋಲ್ಕತ್ತಾ ಆ ಸ್ಥಳ. ನೆಕ್ಸ್ಟು ಹಾಲ್ದಿಯಾ, ಕೆಳಗಡೆ 30 ಅಂತಿದ್ದೇನೆ, ಹಾಲ್ದಿಯಾ ಬಂದರನ್ನು, ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಹಾಲ್ದಿಯಾ ಬಂದರು ನಿರ್ಮಿಸಿದ್ದಾರೆ. ತಾರಾಪುರ ಮಹಾರಾಷ್ಟ್ರದಲ್ಲಿ ಬರುತ್ತೆ, 1969 ಪ್ರಥಮ ಅನುಸ್ಥಾವರ ಇದು ಭಾರತ ದೇಶದಲ್ಲಿ. ನರೋರಾ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅನುಸ್ಥಾವರ, ನರೋರಾ ಅನುಸ್ಥಾವರ. ವಾರ 9 ಕನ್ಯಾಕುಮಾರಿ, ಕೆಳಗಡೆ ತಮಿಳುನಾಡಿನ ಲಾಸ್ಟಲ್ಲಿ ಬರುತ್ತೆ, 33 ಅಂತ ಬರೆಯಲಾಗಿದೆ ಆ ಸ್ಥಳ ಕನ್ಯಾಕುಮಾರಿ. ಕೊಯ್ನಾ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಕೊಯ್ನಾ ಡ್ಯಾಮ್ ಅಂತಿದೆ, ಕೊಯ್ನಾ ನದಿಗೆ ಕೊಯ್ನಾ ಡ್ಯಾಮ್ ಅನ್ನು ಕಟ್ಟಿದ್ದಾರೆ, ಕೊಯ್ನಾ. ಲಾತೂರ್ 35 ಅಂತ ಬರೆಯಲಾಗಿದೆಯಲ್ಲ, ಅದು ಲಾತೂರ್ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಲಾತೂರ್. ನೆಕ್ಸ್ಟ್ ಕೋಸಿ ಯೋಜನೆ, ಇದನ್ನು ಕೋಸಿ ನದಿ ಕಟ್ಟಿದ್ದಾರೆ, ಬಿಹಾರದ ಹನುಮಾನ್ ನಗರದ ಹತ್ರ ಬರುತ್ತೆ, 36 ಅಂತ ಮಾರ್ಕ್ ಮಾಡಲಾಗಿದೆ. ವಾರ 10
ಭದ್ರಾವತಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅದ ಭದ್ರಾವತಿ, ನೀವು ವೀಕ್ಷಣೆ ಮಾಡ್ಬೋದು. ಭದ್ರಾವತಿ 37. 38 ದಾವಣಗೆರೆ, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತೇವೆ ದಾವಣಗೆರೆ. ಅರಾವಳಿ ಬೆಟ್ಟಗಳು ಉತ್ತರ ಭಾರತದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಅಲ್ಲಿ ಡಾಟ್ ಹಾಕ್ಲಿಕ್ಕಾಗಿದೆಯಲ್ವ, ಅದು ಅರಾವಳಿ ಬೆಟ್ಟಗಳು. K2 ಅಥವಾ ಮೌಂಟ್ ಗಾಡ್ವಿನ್ ಅಷ್ಟನ್ ಅಂತ ಹೇಳ್ತು ಭಾರತದ ಉತ್ತರ ಭಾಗದಲ್ಲಿ, ಇದು ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತೆ. ಈ ನಕ್ಷೆಯಲ್ಲಿ ಎಲ್ಲ ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ.